ಜನರ ಧ್ವನಿ ಅಂತ ಹೇಳ್ಕೊಬೇಕು ಅಷ್ಟೇ. ಈಗ ಈ ಮೊಬೈಲಲ್ಲೇ ಇವಂದೆಲ್ಲದು, ಮೊಬೈಲ್ ಅಲ್ಲದೆ ಇವಂದೆಲ್ಲದು, ಈಗ ಒಂದು ಹೆಜ್ಜೆ ಮೇಲಿಡ್ತಾ ಇದ್ದೀರಿ. ಟ್ರೂ ಲೈಸ್ ಅಂತ ಹೇಳಿ ಒಂದು ಚಾನಲ್ ತರ್ತಾ ಇದ್ದೀರಿ. ನಾನು ನೋಡಿದೆ, ಒಳ್ಳೆ ರೀಚ್ ಆಗ್ತಾ ಇದೆ. ಆಬ್ವಿಯಸ್ಲಿ ಇಟ್ಸ್ ಗ್ರೇಟ್. ಆದ್ರೆ ಅದರ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನಿಮಗೆ? ಈಗಾಗ್ಲೇ ಈ ಮೀಡಿಯಾಗಳು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾಯಕೊಡೆಗಳ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಹುಟ್ಕೊಳ್ತಾ ಇವೆ. ಈ ಸಂದರ್ಭದಲ್ಲಿ ನಿಮ್ಮದೊಂದು ಮೀಡಿಯಾದಲ್ಲಿ ಅಗತ್ಯತೆ ಇದೆಯಾ? ಇಲ್ಲ, ಡೆಫಿನೆಟ್ಲಿ ಜನರಿಗೆ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ಸ್ ಅನ್ನ ತಿರ್ಸುವಂತ ಮೀಡಿಯಾಗಳಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಮಾಫಿಯಾಗಳ ರೀತಿನಲ್ಲಿ, ಒಂದು ಐ ಥಿಂಕ್ ಒಂದು ಕೋತಿ ಕಮೆಂಟ್ಗಳ ರೀತಿನಲ್ಲಿ ಯಾರ ಹತ್ರನೋ ಯಾರ್ದೋ ಸುದ್ದಿಗಳನ್ನ ಹಾಕೊಂಡು ಸಂಜೆ ಒಳಗಾಗಿ ನಮ್ಗೆ ಏನ್ ಬರುತ್ತೆ, ಏನ್ ಲಾಭ ಬರುತ್ತೆ ಅಂತ ಮೀಡಿಯಾಗಳೇ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಹೆಸರಕ್ಕೆ ಇಷ್ಟ ಇಲ್ಲ. ಮೋಸ್ಟ್ ಆಫ್ ದಮ್ ಆರ್ ವೆಲ್ ಸೆಟಲ್ಡ್. ಈ ಮೀಡಿಯಾ ಮಾಡಿರೋದೇ ಹಣ ಮಾಡ್ಕೊಳಕೋಸ್ಕರ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನೇರವಾಗಿ ನಾನು ಎಲ್ಲಾ ಮಾಧ್ಯಮಗಳು ಅಂತ ಹೇಳ್ತಾ ಇಲ್ಲ. ಒಂದಷ್ಟು ಮಾಧ್ಯಮಗಳಿದೆ, ಅವರು ಈ ಒಂದು ಮಾಧ್ಯಮ ಲೋಕವನ್ನ ಯಾವ ರೀತಿ ಸ್ಯಾಂಡಲ್ವುಡ್ ಅಲ್ಲಿ ದರ್ಶನ್ ಒಂದು ಹವಾ ಮೇಂಟೈನ್ ಮಾಡ್ಕೊಂಡು, ದರ್ಶನ್ ಹೇಳ್ದಂಗೆ ಎಲ್ಲ ಅಂತಿತ್ತು ನೋಡಿ, ಇಲ್ಲೊಂದಷ್ಟು ದರ್ಶನ್ಗಳಿದ್ದಾರೆ. ಅವರುಗಳು ಮಾಧ್ಯಮ ಲೋಕವನ್ನ ಯಾರ್ ನ್ಯೂಸ್ ಹಾಕ್ಬೇಕು, ಯಾರ್ ನ್ಯೂಸ್ ಹಾಕ್ಬಾರ್ದು, ಯಾವ ನ್ಯೂಸ್ ಅನ್ನ ನಾವು ಐ ಥಿಂಕ್ ಅದನ್ನ ಆಂಪ್ಲಿಫೈ ಮಾಡಬೇಕು, ಯಾವ ನ್ಯೂಸ್ ಅನ್ನ ನಾವು ಮುಚ್ಚಾಕ್ಬೇಕು ಅನ್ನೋ ಡಿಸೈಡ್ ಮಾಡ್ತಾರೆ. ನಾನು ಕಾರಣ ಯಾಕೆಂದ್ರೆ ಈ ರೀತಿಯ ಮ್ಯಾನ್ಯುಪುಲೇಷನ್ ಅನ್ನ ನೋಡಿ 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 ಸಾಕಾಗಿ ಇವು ಪವರ್ ಟಿವರ್ ಹಿಂಗ್ ಮಾಡ್ತಾರೆ, ಬರೀ ದೇವೇಗೌಡರ ಫ್ಯಾಮಿಲಿನ ಫೋಕಸ್ ಮಾಡ್ತಾರೆ. ರಂಗಣ್ಣ ಸಾಯಂಕಾಲ ಆದ್ರೆ ಒಂದು ಹರಿಕತೆ ಹೇಳ್ತಾನೆ, ಬರೀ ಇದನ್ನ ನ್ಯೂಸು. ದಿಸ್ ನೋ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ಮನೆ ನೋಡಿ, ಬಸ್ ವಿಚಾರ ಬಂದಾಗ ನಾವು ನಮ್ಮ ಮಾಧ್ಯಮವನ್ನ ತೆರೆದು ಕೇವಲ 4 ದಿವಸ ಆಗಿತ್ತು. ವಿ ವೆಂಟ್ ಟು ಚಿತ್ರದುರ್ಗ. ಎಲ್ಲರೂ ಹೇಳಿದ್ರು ಸತ್ತೋರ್ಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಸತೀಶ್ ಜಾರಕಿಹೊಳಿ ಹೇಳಿದ್ರು, ಐ ಥಿಂಕ್ CM ಹೇಳಿದ್ರು. ನಮ್ಗೆ ಸತ್ತೋರ ಆತ್ಮಕ್ಕೆ ಶಾಂತಿ ಅದು ಬೇರೆ ವಿಚಾರ. ಅದು ಆತ್ಮಕ್ಕೆ ಶಾಂತಿ ಸಿಕ್ಕಿದ್ಯೋ ಅಥವಾ ಅಶಾಂತಿಯಿಂದ ಆತ್ಮ ಇದೆಯೋ ನಮ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನಾಯ್ತು, ಯಾಕೆ ಆಕ್ಸಿಡೆಂಟ್ ಆಯ್ತು, ಯಾರ್ ಕಾರಣ ಅಂತ ಹುಡ್ಕಕ್ ಹೋದಾಗ ಗೊತ್ತಾಗಿದ್ದು ಟೋಲ್ ಗೇಟ್ ಕಂಪನಿಗಳು ಮಾಡಿರೋ ಅಂತ ಅಸುರಕ್ಷಿತ ಹೆದ್ದಾರಿ. ಎರಡನೇದು RTO ಅಧಿಕಾರಿಗಳು ಈ ಬಸ್ಗಳ ಮೇಲೆ ಪಾರ್ಸಲ್ ಹಾಕಿ ಆ ಬಸ್ ಹತ್ಕಣದಿಂದ ಆ ಪಾರ್ಸಲ್ ಯಾವಾಗ ಬೆಂಕಿ ಬಿತ್ತೋ ಅಲ್ಲಿದ್ದವರು ಸಜೀವ ದಾನ ಆಗಿದ್ದಾರೆ. 7 ಜನರನ್ನ ಕೊಲೆ ಮಾಡಿದ ಮೇಲೆ ಒಬ್ಬ ರಾಮಲಿಂಗಾರೆಡ್ಡಿ ಅನ್ನೋ ಒಬ್ಬ ಐ ಥಿಂಕ್ ಸಾರಿಗೆ ಮಂತ್ರಿ, ನಾನು ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ, ರಾಮಲಿಂಗಾರೆಡ್ಡಿ ಅವರೇ ನಿಮ್ಗೆ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಹೇಗಿದ್ರು ಎನ್ಫೋರ್ಸ್ಮೆಂಟ್ ಮಾಡೋಕ್ಕಾಗಲ್ಲ. ಈ ಬಸ್ ಮಾಫಿಯಾ ನಿಮ್ ಹೇಳಿದ ಮಾತು ಕೇಳಲ್ಲ. ಯಾಕೆ ಅಂತಂದ್ರೆ ನನಗೆ ಯಾರೋ ಹೇಳಿದ್ದು, ಮಾಹಿತಿ ಕೊಟ್ಟಿದ್ದು, ನಮ್ಮ ಇನ್ಪುಟ್ಸ್ ಇಂದ ಗೊತ್ತಾಗಿದ್ದು ಅಂತಂದ್ರೆ ಕರ್ನಾಟಕದಲ್ಲಿ 3.5 ಲಕ್ಷ ಪ್ರೈವೇಟ್ ಲಕ್ಸುರಿ ಬಸ್ಗಳಿದೆ. ಆ ಬಸ್ಗಳಿಂದ ಒಂದು ಬಸ್ಸಿಂದ 10,000 ರೂಪಾಯಿ ಲಂಚ ಬರುತ್ತೆ RTOಗೆ, ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಹೆಚ್ಚು ಕಡಿಮೆ 350 ಕೋಟಿ ಲಂಚ ಬರೀ ಬಸ್ಗಳಿಂದ ಬರುತ್ತೆ ಅಂತ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ಯಾವುದೇ ಬಸ್ಸನ್ನ ಇವರು ಟಚ್ ಮಾಡಲ್ಲ. ಯಾವುದೇ ಬಸ್ಸಲ್ಲಿ ನಿನ್ನೆ ನೋಡಿ ಅದೇ ಸೀಬರ್ಡ್ ಅವರು ಎಣ್ಣೆ ಹೊಡ್ಕೊಂಡಿದ್ದಾನೆ, ಐ ಥಿಂಕ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇತ್ತು. ಎಣ್ಣೆ ಹೊಡ್ಕೊಂಡು ಬಸ್ ಹೋಗ್ಕೊಂಡು ಪೊಲೀಸರು ಹಿಡಿದಾಕಿದ್ದಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತ, ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಒಂದು ಆದೇಶ ಮಾಡಿದ್ದಾರೆ, ಪಾರ್ಸಲ್ ಇನ್ಮೇಲೆ ಹಾಕಂಗಿಲ್ಲ, ಹಾಕಿದ್ರೆ ವಿ ಆರ್ ಬ್ಯಾನ್ ಪಾರ್ಸಲ್ ಅಂತ. ಹಾಗಾದ್ರೆ 2.5 ವರ್ಷದಿಂದ ನನ್ನ 350 ಕೋಟಿ ಪ್ರತಿ ತಿಂಗಳು ಬರ್ತಾ ಇರೋದು ನಿಜ ಅಂತ ಆಯ್ತು ಅಲ್ಲಿಗೆ. ಇಷ್ಟು ದಿನ ಕಣ್ಮುಚ್ಕೊಂಡು ಗಾಢ ನಿದ್ರೆಯಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ, ಗಾಢ ನಿದ್ರೆಯಲ್ಲಿದ್ದಂತ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಗಾಢ ನಿದ್ರೆಯಲ್ಲಿದ್ದಂತ ಪೊಲೀಸ್ ಅವರು, ಮತ್ತೆ ಆಮೇಲೆ ಅಫ್ಕೋರ್ಸ್ ಮೊನ್ನೆ ನಾನು ನೋಡಿದೆ ಸೀಮಂತ್ ಕುಮಾರ್ ಬೆಂಗಳೂರು ಪೊಲೀಸ್ ಕಮಿಷನರ್ MG ರೋಡ್ ಹತ್ರ ಆ ಬುಲೆಟ್ಗಳು ಎತ್ಕೊಂಡು ಲೈಟ್ಗಳು ಹಾಕೊಂಡು ಸುತ್ತಾಡೋದು. ಏನ್ ಶೋ ಕೊಡಕ್ಕ ಕಮಿಷನರ್ ಇರೋದು? ಯಾಕೆ ಇಲ್ಲಿ ಗಾಂಧಿನಗರದಲ್ಲಿ ಪಾರ್ಸಲ್ ಹಾಕೊಂಡು ಹೋಗ್ತಾರೆ, ಆ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅನ್ನ ಕರ್ಕೊಂಬಂದಲ್ಲಿ ಆ ಬಸ್ಗಳನ್ನ ಸೀಸ್ ಯಾಕೆ ಮಾಡೋಕ್ಕಾಗಲ್ಲ ಇವರು? ಆ ಶಾಂತಿನಗರದಲ್ಲಿ ಏನೋ ಐ ಥಿಂಕ್ RTO ಕಮಿಷನರ್ ಕೂತ್ಕೊಂಡವ್ರೆ, ಸಾಯಂಕಾಲ 4 ಗಂಟೆಯಿಂದ ಪಾರ್ಸಲ್ಗಳು ಐ ಥಿಂಕ್ ಮೇಲಕ್ಕೆ ಶಿಫ್ಟ್ ಮಾಡ್ಕೊಂಡು ಆ ಪಾರ್ಸಲ್ ಸಮೇತ ಸುಟ್ಟಾಕಿ ಜನರನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ ಈ ಬಸ್ಗಳು ಸೀಸ್ ಆಗಲ್ಲ? ಉಪ್ಪಾರಪೇಟೆ ಪೊಲೀಸವ್ರಿಗೂ ಈ ಪಾರ್ಸಲ್ ಬಸ್ಗಳಿಗೂ ಸಂಬಂಧ ಏನು? ಆಮೇಲೆ ಉಪ್ಪಾರಪೇಟೆ ಪೊಲೀಸವ್ರಿಗೆ ಎಷ್ಟು ಕೋಟಿ ಲಂಚ ಹೋಗ್ತಾ ಇದೆ? ಅಲ್ಲಿನ ಉಪ್ಪಾರಪೇಟೆ ACPಗೆ, DCPಗೆ, ಪೊಲೀಸ್ ಕಮಿಷನರ್ಗೆ ಲಂಚ ಕೊಡದೆ ಇದೆಲ್ಲ ನಡೀತಾ ಇದೆಯಾ? MG ರೋಡಲ್ಲಿ ನ್ಯೂ ಇಯರ್ಗೆ ಶೋ ಕೊಡೋ ಅಂತ ಸೀಮಂತ್ ಕುಮಾರ್ ಗಾಂಧಿನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ, ಪಾರ್ಸಲ್ಗಳು ಹೊಡಿತಾ ಇದ್ದಾರೆ. ಬಸ್ ಇರೋದು ಜನ ಹೊಡಿಯಕ್ಕೆ, ಲಾರಿ ಇರೋದು ಪಾರ್ಸಲ್ ಹೊಡಿಯಕ್ಕೆ. ಲಾರಿ ಕೆಲಸನ ಬಸ್ ಮಾಡ್ತಾ ಇದೆ ಅಂತಂದ್ರೆ RTO ಅಧಿಕಾರಿಗಳು, ಟ್ರಾಫಿಕ್ ಅವರು ಅವ್ರ ಮೇಲೆ ಹಾಕಬೇಕು. ಸರ್, ರಾತ್ರಿ ಹೊತ್ತು ಇಲ್ಲಿಂದ ನೀವು ಬೆಳಗಾಮವರೆಗೂ ಹೋಗಿ ಒಬ್ಬ ಟ್ರಾಫಿಕ್ ಅವನು ಒಂದು ಬಸ್ಸನ್ನು ಚೆಕ್ ಮಾಡಲ್ಲ. ನೆಲಮಂಗಲದವರು ಓಕೆ, ನೆಲಮಂಗದ ಬಾರಲ್ಲಿ ಒಂದು ಕ್ವಾರ್ಟರ್ ತಗೊಂಡು ಬಿಟ್ಕೊಂಡು ಇವರು ಡ್ರೈವಿಂಗ್ ಮಾಡೋದು. ಒಂದು ಕುಡಿದು ಬಸ್ ಓಡಿಸಿದ್ರೆ ಅಲ್ಲಿರುವಂತ 60 ಜನರ ಜೀವಕ್ಕೆ ನೀವೇ ಅಲ್ವಾ ಜವಾಬ್ದಾರಿ? ಸರ್, ಇವ್ರಗಳನ್ನ ಯಾಕೆ ಚೆಕ್ ಮಾಡಲ್ಲ? ಸರ್, ಒಂದು ID ಕಾರ್ಡ್ ಹಾಕಲ್ಲ ಇವರು, ಯಾರೋ ಬಸ್ಗಳು ಡ್ರೈವರ್ಗಳು ಒಂದು ID ಕಾರ್ಡ್ ಹಾಕಲ್ಲ, ಒಂದು ಯೂನಿಫಾರ್ಮ್ ಹಾಕಲ್ಲ, ಮೇಲೆ ಪಾರ್ಸಲ್ ಇಲ್ಲದೆ ಇವರು ಗಾಡಿ ಓಡಿಸಲ್ಲ. ಸರ್, ಇಷ್ಟೆಲ್ಲ ಅನಧಿಕೃತ ನಡೀತಾ ಇದ್ರೆ ಸರ್ಕಾರ ಸುಮ್ಮನೆ ಇದೆಯಲ್ಲ. ಸೊ ಮಾಧ್ಯಮ ನೀವು ಯಾಕೆ ಬೇಕು ಅಂತ ಕೇಳಿದ್ರಿ. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ವಿ ಆರ್ ಎಕ್ಸ್ಪೋಸಿಂಗ್ ದ ಕೋರ್. ನಾವು ರೂಟ್ ಅನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬೇಕಾಗಿದೆ,
ಬಹಿರ ಮಾಧ್ಯಮ ಮಾಡ್ಬೇಕಾಗಿತ್ತು, ಮಾಡಿಲ್ಲ, ಈಗ ನಾವು ಮಾಡ್ತಾ ಇದೀವಿ.